ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನನ್ನ ಯೂಟ್ಯೂಬ್ ಕುಟುಂಬದವರು ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ಚೆನ್ನಾಗಿದ್ದೇನೆ ಅಂತ ಹೇಳ್ಬೋದು. ಅನಾರೋಗ್ಯ ಆಗಿ ಒಂದು 4 ದಿವಸ ಆಯಿತು. ಇವತ್ತು ಕೂಡ ಪೂರ್ತಿ ಹುಷಾರಾಗಲಿಲ್ಲ. ಸ್ನಾನ ಎಲ್ಲ ಇಲ್ಲದೆ 2 ದಿವಸ ಆಯಿತು. ಆದರೂ ಒಂದು ಮಾತಾಡಬೇಕು ಅನ್ನಿಸ್ತು. ಹಾಗಾಗಿ ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಅಂಥೇಳಿ. ಎಂತ ಗೊತ್ತುಂಟಾ, ಈಗ 2-3 ದಿವಸದಿಂದ ಫೇಸ್ಬುಕ್ ಓಪನ್ ಮಾಡಿದೆ. ಈಗ ನೋಡಿದರೆ ಸಾಮಾಜಿಕ ಜಾಲತಾಣವನ್ನು ನಾವು ನೋಡಿದರೆ ಅಲ್ಲಿ ಒಬ್ಬ ಬರಹಗಾರ್ತಿ, ತಿಳಿದವರು, ಸಮಾಜಕ್ಕೆ ಒಂದು ಉತ್ತಮವಾದ ಸಂದೇಶವನ್ನು ಕೊಡಬೇಕಾದವರು, ಸಮಾಜಮುಖಿಯಾಗಿದ್ದವರು ಆಶಾ ರಘು ಅಂತೇಳಿ, ದಿವಂಗತ ಆಹಾರ ತಜ್ಞ ದಿವಂಗತ ರಘು ಅವರ ಪತ್ನಿ. ಅವರು ಬಹುತೇಕ ರಘು ಅವರು ಎಲ್ಲರಿಗೆ ಗೊತ್ತಿರಬಹುದು. ಇವರು ಕೂಡ ಸಮಾಜಮುಖಿಯಾಗಿದ್ದವರು, ಸಮಾಜದಲ್ಲಿ ತೊಡಗಿಸಿಕೊಂಡವರು, ಸಕ್ರಿಯವಾಗಿದ್ದವರು. ಕಾದಂಬರಿಗಾರ್ತಿ ಅಂತೆ, ಕೆಲವು ಕಾದಂಬರಿಯನ್ನು ಬರೆದಿದ್ದಾರಂತೆ. ಸಾಹಿತ್ಯ ಕೃಷಿ ಬಹಳ ಮಾಡಿದಾರಂತೆ. ಸಿನಿಮಾ ಏನೇನೆಲ್ಲ ತುಂಬ ಇದೆಯಲ್ಲ, ಅವ್ರಿಗೆ ಗೊತ್ತಿಲ್ಲದೆ ಇದ್ದವ್ರು ಬಹಳ ಕಮ್ಮಿ. ಅವರು ನೇಣು ಹಾಕ್ಕೊಂಡು ಸತ್ತರಂತೆ. ಒಬ್ಬರು ಮಗಳಿದ್ದಾರಂತೆ, ಉಪಾಸನ, ಅವರ ಹೆಸರು ಬೇಡ ಬಿಡಿ, ಸಾರಿ. ಒಬ್ಬರ ಮಗಳು ಕೂಡ ಇದ್ದಾರಂತೆ. ಅವರ ಪರಿಸ್ಥಿತಿ ಯೋಚನೆ ಮಾಡಿ. ಇವರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದವರು. ಅದು ಎಂಥ ಹೀನ ಮನಸ್ಥಿತಿ ಆತ್ಮಹತ್ಯೆ ಮಾಡ್ಕೊಳ್ಳೋರು. ನಂಗೆ ಅವ್ರ ಬಗ್ಗೆ ಸ್ವಲ್ಪ ಕೂಡ ಅನುಕಂಪ ಬರೋದಿಲ್ಲ. ನೋಡಿ, ಬಗೆಹರಿಲಿಕ್ಕಾಗದೇ ಇರುವ ಸಮಸ್ಯೆ ಅಂತ ಯಾವುದಿದೆ? ಯಾವುದಾದ್ರೂ ಒಂದು ಪರಿಹಾರ ಇದ್ದೇ ಇರ್ತದೆ. ಮನಸ್ಥಿತಿಯನ್ನು ಬದಲಾಯಿಸಿದರೆ ಪರಿಸ್ಥಿತಿ ಬದಲಾಗದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ನಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ತೇವೆ ಆವಾಗ ಯಾವ ಪರಿಸ್ಥಿತಿ ಆದರೂ ಕೂಡ ಬದಲಾಗ್ತದೆ. ಈಗ ಭಿಕ್ಷುಕರು ರೋಡಲ್ಲಿ ನೆಮ್ಮದಿಯಿಂದ ಮಲಗ್ತಾರೆ, ಅವರು ಕೂಡ ಮನುಷ್ಯರಲ್ವ? ಅವರಿಗೆ ನಮ್ಮ ಹಾಗೆ ಕೈಕಾಲು ಇದೆ, ಚಳಿ ಆಗುತ್ತೆ, ಗುಡಿಸಲಲ್ಲಿ ಇರ್ತಾರೆ. ಆದರೆ ಅವ್ರ ಮಾನಸಿಕ ಸ್ಥಿತಿ ನೋಡಿ ಹೇಗಿರ್ತದೆ ಅಂತೇಳಿ. ಬಂಗಲಲ್ಲಿರುವವರು, ಅವ್ರಿಗೂ ನೆಮ್ಮದಿ ಇರದೆ, ನಿದ್ರೆ ಇರದೆ ಅವರು ಕಷ್ಟಪಡ್ತಾ ಇರ್ತಾರೆ. ಆದರೆ ಅವ್ರ ಮನಸ್ಥಿತಿ ಹೇಗಿರ್ತದೆ ಯೋಚನೆ ಮಾಡಿ. ಅದನ್ನೇ ನಾನು ಹೇಳಿದ್ದು, ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗ್ತದೆ ಅಂಥೇಳಿ. ಈಗ ಸಾಯಬೇಕು ಅನ್ನೋ ಮನಸ್ಥಿತಿಗೆ ಹೋದವರು, ಅವರು ಆಲೋಚನಾ ದೃಷ್ಟಿಕೋನವನ್ನು ಅವರು ಬದಲಾಯಿಸ್ಕೊಳ್ಳಿ. ಆವಾಗ ಸಾಯಬೇಕು ಅಂತ ಅನಿಸೋದೇ ಇಲ್ಲ. ನಾವು ಹುಟ್ಟಿದ್ದೇ ಸಾಯ್ಲಿಕ್ಕಾಗಿ. ಆಯಸ್ಸು ಮುಗಿದ ಮೇಲೆ ನಾನು 1 ದಿನ ಬದುಕ್ತೇನೆ, 1 ತಾಸು ಬದುಕ್ತೇನೆ, 1 ನಿಮಿಷ ಬದುಕ್ತೇನೆ ಅಂದರೂ ಅದು ನಿಮ್ಮ ಕೈಲಿ ಆಗೋದಿಲ್ಲ ಬದುಕಲಿಕ್ಕೆ. ನೀವು ಸಾಯಲೇಬೇಕು. ಅಂದಿದ್ದಾಗ ಇರುವಷ್ಟು ಆಯಸ್ಸನ್ನು, ಇರುವಷ್ಟು ದಿನವನ್ನು ನಾವು ಬದುಕಿ ಮುಗಿಸಬೇಕು. ಎಷ್ಟೋ ಜನ ಬದುಕಲಿಕ್ಕೆ ಹೋರಾಡ್ತಾ ಇರ್ತಾರೆ, ಒದ್ದಾಡ್ತಾ ಇರ್ತಾರೆ. ಅಮೂಲ್ಯವಾದ ಜೀವನ, ಅದನ್ನು ಕೈಯಾರೆ ಹಾಳು ಮಾಡ್ಕೊಳ್ಬಾರ್ದು. ಈಗ ಕಷ್ಟ ಯಾರಿಗಿಲ್ಲ ಅಂತ ಯೋಚನೆ ಮಾಡಿ. ಈ ಸಾಯೋದು ಅಂತ ಹೇಳಿದರೆ ಅದು ಸಮಾಜಕ್ಕೊಂದು ಕೆಟ್ಟ ಸಂದೇಶ. ಅದು ಈ ಸಮಾಜದಲ್ಲಿರುವಂಥ ವ್ಯಕ್ತಿಗಳು ಇಂತಹ ಒಂದು ದುಷ್ಕೃತ್ಯವನ್ನು ಮಾಡಿದಾಗ ಅದು ಎಷ್ಟೊಂದು ಜನರಿಗೆ ಪರಿಣಾಮ ಆಗ್ಬಹುದು. ನಾಳೆ ಅದು ಇನ್ನೊಬ್ಬರಿಗೆ ಅದು ಇನ್ಸ್ಪಿರೇಷನ್ ಆಗಬಾರ್ದು. ಅದು ಬೇರೆಯವರಿಗೆ ಈ ತಪ್ಪು ಮಾಡಲಿಕ್ಕೆ ಪ್ರೇರಣೆ ಆಗಬಾರ್ದು. ಕಷ್ಟ ಸಮಸ್ಯೆಯನ್ನು ಅವರು ಎದುರಿಸಬೇಕಿತ್ತು. ಯಾವುದೇ ಈಗ ಮಾನಸಿಕವಾಗಿ ಅವರು ಕುಗ್ಗಿ ಹೋದರೆ ಅದಕ್ಕೆ ಕೂಡ ವೈಜ್ಞಾನಿಕವಾಗಿ, ಸೈಂಟಿಫಿಕ್ ಆಗಿ ಈಗಂತೂ ಮೆಡಿಸಿನ್ಗಳು ಬೇಕಾದಷ್ಟಿದೆ, ಆಧ್ಯಾತ್ಮ ಕೇಂದ್ರಗಳು. ಮನಸ್ಥಿತಿ ಖಂಡಿತವಾಗ್ಲೂ ಬದಲಾಗ್ತದೆ. ಯಾರು ಭೂಮಿ ಮೇಲೆ ಶಾಶ್ವತವ? ಯಾರನ್ನು ನಂಬಿಕೊಂಡು ಯಾರು ಹುಟ್ಟುತ್ತಾರಾ? ಈಗ ಅವರು ಗಂಡನ್ನು ಕಳ್ಕೊಂಡು ದುಃಖ ಅಂತ ಈಗ ಕೆಲವು ದಿನಗಳ ಮೊದಲೇ ಪೋಸ್ಟ್ ಹಾಕಿದ್ರಂತೆ. ಅದೇ ದುಃಖಕ್ಕೆ ಹಾಗೆ ಹೋದ್ರೆ ಹೊರಗೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ ದುಃಖ ಅಂತ ಹೇಳಿಕೊಂಡು. ಅದೆಲ್ಲ ಅವರ ಮನಸ್ಥಿತಿ. ಅದು ಯಾವುದೇ ಒಂದಕ್ಕೆ ಅಟ್ಯಾಚ್ಡ್ ಆಗೋದು. ಈಗ ಸಾಯುವಾಗೂ ಒಬ್ಬರೇ, ಹುಟ್ಟುವಾಗೂ ಒಬ್ಬರೇ, ಸತ್ತ ಮೇಲೆ ಏನಾಗ್ತದೆ ಅಂತ ಗೊತ್ತುಂಟಾ ಅವರಿಗೆ? ಬದುಕಿದ್ದಾಗಲೇ ನೆಮ್ಮದಿಯಿಂದ ಇರಲಿಕ್ಕೆ ಆಗದೇ ಇದ್ದವರು, ಜೀವನವನ್ನು ಎದುರಿಸಲಿಕ್ಕೆ ಆಗದೇ ಇದ್ದವರು, ಶಾಂತಿ ನೆಮ್ಮದಿಯನ್ನು ಕಂಡುಕೊಳ್ಳಿಕ್ಕೆ ಆಗದೇ ಇದ್ದವರು, ಸತ್ತ ಮೇಲೆ ಅದನ್ನು ಕಂಡುಕೊಳ್ಳಿಕ್ಕೆ ಸಿಗ್ತದೆ ಅಂತ ಅವರು ಹೇಗೆ ಅಂದುಕೊಂಡ್ರು? ಸತ್ತ ಮೇಲೆ ಏನಾಗ್ತದೆ ಯಾರಿಗೆ ಗೊತ್ತುಂಟು? ಸತ್ತ ಮೇಲೆ ಆಲೋಚನೆ ಮಾಡೋ ಶಕ್ತಿ ಕೂಡ ಇರೋದಿಲ್ಲ. ಈಗ ನಮಗೆ ಆಲೋಚನೆ ಮಾಡೋ ಶಕ್ತಿ ಇದೆ, ಸತ್ತ ಮೇಲೆ ಅದು ಕೂಡ ಇರೋದಿಲ್ಲ. ಅಲ್ಲಿ ಏನಿದ್ರು ಬದುಕಿದ್ದಾಗ ನಾವು ಮಾಡಿದ ಪುಣ್ಯದ ಲೆಕ್ಕಾಚಾರ, ಪಾಪ ಕರ್ಮಗಳ ಲೆಕ್ಕಾಚಾರ, ನಮ್ಮ ಕರ್ಮಫಲ ಅಷ್ಟೇ ಅಲ್ಲಿರೋದು, ಹೌದಲ್ವಾ? ಹಾಗಿದ್ದಾಗ ಆತ್ಮಹತ್ಯೆ ಅಂತ ಮಹಾಪಾಪವನ್ನು ಯಾಕೆ ಮಾಡ್ತಾರೆ? ಹಿರಿಯರಷ್ಟು ಗೊತ್ತಿಲ್ಲದೆ ಆತ್ಮಹತ್ಯೆ ಮಹಾಪಾಪ ಅಂತ ಹೇಳಿರ್ತಾರ. ಈ ಜೀವನವನ್ನು ಬದಲಾಯಿಸಬೇಕಿತ್ತು ಅವರು. ಅದನ್ನು ಬಿಟ್ಟು ಈಗ ಎಷ್ಟೊಂದು ಜನ ಗಂಡನ್ನು ಕಳ್ಕೊಂಡವ್ರು ಇರ್ತಾರೆ, ತಂದೆಯನ್ನು ಕಳ್ಕೊಂಡವ್ರು ಇರ್ತಾರೆ. ಯಾರಿಗೂ ಶಾಶ್ವತ ಆಗಿರಲ್ಲ. ಅಂಥದ್ರಲ್ಲಿ ಆತ್ಮಹತ್ಯೆ ಅಂತ ಅಷ್ಟು ಕೆಟ್ಟ ನಿರ್ಧಾರಕ್ಕೆ ಯಾಕೆ ಹೋದ್ರು? ಅದು ಮತ್ತು ಒಂದು ಸಣ್ಣ ಏನು ಹೇಳ್ತಾರೆ ಹೇಳೋದಕ್ಕೆ, ಒಂದು ಬ್ಯಾಡ್ ಟೈಮ್. ಆ ಟೈಮ್ ದಾಟಿದರೆ ಅವ್ರಿಗೆ ಆ ರೀತಿ ಯೋಚನೆ ಬರೋದಿಲ್ಲ. ಹಾಗಾಗಿ ಅದು ಬದುಕಿಗೆ ಹೇಳಿತನ, ಬದುಕಲಿಕ್ಕಾಗದೇ ಇರುವಂಥ ಹೇಳಿತನ. ಅಂಥವ್ರ ಬಗ್ಗೆ ಏನು ಮಾತಾಡಲಿಕ್ಕೂ ಇರೋದಿಲ್ಲ. ಅದು ಸಮಾಜಕ್ಕೊಂದು ಕೆಟ್ಟ ಸಂದೇಶ ಆಗಬಾರ್ದು, ಹೌದಲ್ವಾ? ಬಹಳಷ್ಟು ಮಾತಾಡಬೇಕು ಅನ್ನಿಸ್ತದೆ ಈ ವಿಚಾರವಾಗಿ. ಯಾಕೆಂದರೆ ಯಾರು ಇಂತಹ ನಿರ್ಧಾರಕ್ಕೆ ಹೋಗಬಾರ್ದು, ಎಂತಹ ಕಷ್ಟ ಇದ್ದವರು ಹೋಗಬಾರ್ದು. ಈಗ ನನ್ನನ್ನು ನೋಡಲಿ, ಹಾಗೆ ಕಷ್ಟಗಳಿಗೆ, ದುಃಖಗಳಿಗೆ ಹೆದರಿ, ಯಾವ್ಯಾವುದೋ ಕಾರಣಕ್ಕೆ ಹೆದರಿ ಸಾಯೋದಾದರೆ ನಾನು ಎಷ್ಟು ಸಲ ಸಾಯಬೇಕಿತ್ತು, ಹೌದಲ್ವಾ? ಹಾಗಾಗಿ ಸಾವು ಯಾವುದಕ್ಕೂ ಪರಿಹಾರ ಅಲ್ಲ. ಯಾಕೆ ಹುಟ್ಟಿದ್ದೇವೆ, ಯಾಕೆ ಬದುಕಬೇಕು, ಅದನ್ನಷ್ಟೇ ಯೋಚನೆ ಮಾಡಬೇಕು.
ಗಂಡ ಆಗಲಿ ಮಕ್ಕಳಾಗಲಿ ಯಾರೇ ತಂದೆ ತಾಯಿ ಆಗಲಿ ಯಾರೇ ಆಗಲಿ ಉದ್ಧಾರಾತ್ಮ ನಮ್ಮ ಉದ್ಧಾರವನ್ನು ನಾವೇ ಮಾಡ್ಕೊಳ್ಬೇಕು. ಎಲ್ಲರೂ ಅವ್ರವ್ರ ಜೀವನವನ್ನು ಜೀವಿಸಲಿಕ್ಕೆ ಬಂದಿರ್ತಾರೆ. ಯಾರ ಜೀವನದೊಳಗೆ ಯಾರು ಇರೋದಿಲ್ಲ. ಹೋರಾಟವೇ ಜೀವನ. ಪ್ರತಿಯೊಬ್ಬರದ್ದು ನೋಡಿ, ನಾವು ಗರ್ಭಾವಸ್ಥೆಯಿಂದ ಹಿಡಿದು ಪ್ರತಿಯೊಂದು ಕ್ಷಣವೂ ನಾವು ಹೋರಾಡ್ತಾನೆ ಇರ್ತೇವೆ. ಜೀವನ ಅಂದರೆ ಅದೊಂದು ಹೋರಾಟ. ನಾವು ಅದನ್ನು ಕಲೆ, ಅದು ಬದುಕೋದೊಂದು ಕಲೆ. ಕಷ್ಟ ಬಂತಳು ಕುಗ್ಗೋದು, ಸಂತೋಷ ಅನ್ಕೊಳ್ಳಿ ಹಿಗ್ಗೋದು, ಹೇಗೆ ಎಲ್ಲ ಇರ್ತಾರೆ. ಅದು ಯಾವುದೂ ಅಲ್ಲ. ಜೀವನ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ದಿವಸ ಇದ್ರ ಬಗ್ಗೆ ಬಹಳಷ್ಟು ಮಾತಾಡುವ. ಯಾಕೆಂದರೆ ನಮ್ಮ ಮಾತುಗಳನ್ನು ಕೇಳಿ ಯಾರಾದರೂ ಒಬ್ಬರಾದರೂ ಈ ರೀತಿ ತಪ್ಪು ನಿರ್ಧಾರಕ್ಕೆ ಹೋಗೋದನ್ನು ಅವರು ನಿಲ್ಲಿಸಿದರೆ ಅದಕ್ಕೂ ದೊಡ್ಡ ಒಂದು ಕೆಲಸ ಇನ್ನೊಂದಿಲ್ಲ, ಒಳ್ಳೆ ಕೆಲಸ ಇನ್ನೊಂದಿಲ್ಲ ಅಂತ ನಾನು ಭಾವಿಸ್ತೇನೆ. ಅನಾರೋಗ್ಯದ ಕಾರಣ ಈಗ ನಾನು ವಿಡಿಯೋ ಬಂದ್ ಮಾಡ್ತೇನೆ. ಇಷ್ಟೊತ್ತು ನನ್ನ ಮಾತು ಕೇಳಿದ್ರಲ್ಲ ನೀವು, ನನ್ನ ಸಬ್ಸ್ಕ್ರೈಬರ್, ನನ್ನ ಕುಟುಂಬದವರು ನೀವು. ನಿಮ್ಮ ಅಕ್ಕರೆ ಪ್ರೀತಿಗೊಂದು ಸಕ್ಕರೆ ಧನ್ಯವಾದ. ವಿಡಿಯೋ ಮುಗಿಸ್ತೆ.